ಹೆಲ್ಮೆಟ್ ಹಾಕಿದರೆ ಮಾತ್ರ ಬೈಕ್ ಸ್ಟಾರ್ಟ್ ಆಗುತ್ತೆ. ಹೌದು, ನೀವು ಕೇಳ್ತಿರೋದು ಸರಿಯಾಗೇ ಇದೆ. ಇತ್ತೀಚೆಗೆ ಬೈಕ್ ಸವಾರರು ವಿಪರೀತ ರಸ್ತೆ ಅಪಘಾತದಿಂದ ಸಾಯುತ್ತಿರುವ ದೃಶ್ಯಗಳನ್ನು ಪ್ರತಿದಿನ ನೋಡಿರ್ತೀವಿ. ಆದರೂ ಕೂಡ ನಾವು ಹೆಲ್ಮೆಟ್ ಧರಿಸಲ್ಲ. ನಮಗೇನು ಆಗುತ್ತೆ ಬಿಡು ಅನ್ನೋ ಉಡಾಪೆಯ ಉತ್ತರ ಬೇರೆ. ಅಥವಾ ಹೆಲ್ಮೆಟ್ ಧರಿಸಿದ್ರೂ ಕೂಡ ಪೊಲೀಸರ ಭಯಕ್ಕೆ ಮಾತ್ರ ಹಾಕಿರ್ತೀವಿ. ಆದರೆ ಇದನ್ನೆಲ್ಲ ನೋಡಿದ ಯಾದವಾಡದ GNS ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ನಬಿ ಹಸನ್ ಸೈಯದ್ ಹಾಗೂ ಗುರುಲಿಂಗಯ್ಯ ಹಿರೇಮಠ್ ಅವರು ಅವರ ಗುರುಗಳಾದ ಶ್ರೀ SS ಬಳೂರ್ಗಿ ಅವರ ಮಾರ್ಗದರ್ಶನದಲ್ಲಿ ಹೆಲ್ಮೆಟ್ ಒಂದನ್ನು ರೆಡಿ ಮಾಡಿದ್ದಾರೆ. ಈ ಹೆಲ್ಮೆಟ್ ಹಾಕಿಕೊಳ್ಳದಿದ್ದರೆ ಬೈಕ್ ಸ್ಟಾರ್ಟೇ ಆಗಲ್ಲ. ತಲೆಗೆ ಹೆಲ್ಮೆಟ್ ಹಾಕಿದರೆ ಮಾತ್ರ ಬೈಕ್ ಸ್ಟಾರ್ಟ್ ಆಗುತ್ತೆ. ಈ ಹೆಲ್ಮೆಟ್ನ ಇನ್ನೊಂದು ವಿಶೇಷ ಅಂದರೆ ಕುಡಿದು ಬೈಕ್ ಹತ್ತಿದರೆ ಆಟೋಮೆಟಿಕ್ ಆಗಿ ಬೈಕ್ ಆಫ್ ಆಗುತ್ತೆ. ಜನ ಹೆಲ್ಮೆಟ್ ಇಲ್ಲದೆ ಗಾಡಿ ಹೊಡಿತಾರ್ರಿ. ಅದರೊಳಗೆ 18 ವರ್ಷದ ಮಕ್ಕಳು ಗಾಡಿ ಹೊಡಿತಾರ್ರಿ. ತಲೆಗೆ ಪೆಟ್ಟಾಗಿ ಮನುಷ್ಯ ಕೋಮಾ ಸ್ಟೇಜ್ ಹೊಂಟವ್ರಿ ಮತ್ತು ಸಹಾಯಕತ್ತವ್ರಿ. ಅದನ್ನು ತಪ್ಪಿಸಲು ಕಡ್ಡಾಯವಾಗಿ ನಮ್ಮ ಭಾರತ ಸರ್ಕಾರ ಒಂದು ಕಾನೂನನ್ನು ಮಾಡುತ್ತೆ. ಅದು ಕಾನೂನೇನೆಂದರೆ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಗಾಡಿ ಹೊಡಿದ್ರಿ. ಅದು ಕಾನೂನನ್ನು ಬರೀ 10% ಜನ ಅಷ್ಟೇ ಫಾಲೋ ಮಾಡತ್ತಾರೆ. ಉಳಿದ 90% ಜನ ಫಾಲೋ ಮಾಡೋದಾಗ್ಯಾರ. ಅವರು ಸುಖ ಫಾಲೋ ಮಾಡಬೇಕ್ರಿ. ಅದಕ್ಕೆ ನಾವು ಒಂದು ಹೈಟ್ಯಾಕ್ ಹೆಲ್ಮೆಟ್ ಅಂತ ಪ್ರಯೋಜನ ಮಾಡಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2022ರಿಂದ 2024 ತನಕ 52 ಆಕ್ಸಿಡೆಂಟ್ ಆಗ್ಯಾವ್ರಿ. ಅದರೊಳಗೆ 30,000 ಜನ ಡೆತ್ ಆಗ್ಯಾವ್ರಿ. ಅದರೊಳಗೆ 18,000 ಜನ ಕೋಮಾ ಸ್ಟೇಜ್ ಆಗ್ಯಾವ್ರಿ. ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ ಎಷ್ಟು ಜನ ಸಾಯ್ಲಾಕತ್ತವ್ರಿ ಮತ್ತು ಇಡೀ ಭಾರತ ದೇಶದಾಗ ಒಂದು ವರ್ಷಕ್ಕೆ ಎಷ್ಟು ಜನ ಸಾಯ್ಲಾಕತ್ತವ್ರಿ. ಅದಕ್ಕೆ ಒಂದು ಮನುಷ್ಯನ ಜೀವ ಉಳಿಸೋಕೆ ಈ ಪ್ರಾಜೆಕ್ಟನ್ನು ಮಾಡಿದ್ದೇವೆ. ರಿಲೇ ಮಾಡೆಲ್, ಬ್ಲೂಟೂತ್ ಸೆನ್ಸರ್, ಗೇರ್ ಮೋಟರ್, ಬ್ಯಾಟ್ರಿ, ಬಟನ್, ಬಜರ್, ಜಂಪರ್ ವೈರ್, LED, ಗೇರ್ ಮೋಟರ್, ವೀಲ್ಸ್, ಹೆಲ್ಮೆಟ್, ಆಲ್ಕೋಹಾಲ್, MQ3 ಸೆನ್ಸರ್, RFID ಸೆನ್ಸರ್ ಇವು ಎಲ್ಲ ಸಾಮಗ್ರಿಯನ್ನು ಬಳಸಿ ಪ್ರಾಜೆಕ್ಟನ್ನು ತಯಾರಿಸಿದ್ದೇವೆ. ಈ ಪ್ರಾಜೆಕ್ಟ್ ಹೇಗೆ ವರ್ಕ್ ಆಗ್ತೈತೆ ನೋಡೋಣ ಬನ್ನಿ. ಈಗ ಹೆಲ್ಮೆಟ್ ಹಾಕೋ ತಕ್ಷಣ ಗಾಡಿ ಮುಂದೆ ಓಡ್ತೀವಿ. ಈಗ ಹೆಲ್ಮೆಟ್ ಹಾಕೋ ತಕ್ಷಣ ಗಾಡಿ ಮುಂದೆಗಡೆ ಹೋಗುತ್ತದೆ. ಈಗ ಆಲ್ಕೋಹಾಲ್, ಇದರೊಳಗೆ ಆಲ್ಕೋಹಾಲ್ ಇದೆ. ಆಲ್ಕೋಹಾಲನ್ನು ಇಲ್ಲಿ ಸೆನ್ಸರ್ ಒಳಗೆ ತೋರಿಸಿದಾಗ ಗಾಡಿ ಬಂದ್ ಹೋಗುತ್ತಿದೆ ಮತ್ತು ಆಲ್ಕೋಹಾಲನ್ನು ಬಿಟ್ಟಿದ್ದಾಗ ಗಾಡಿ ಆಫ್ ಆಗುತ್ತೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ನೀತಿ ಆಯೋಗ CIJ ಫೌಂಡೇಶನ್ನ ಸ್ಟೆಮ್ ಪಾರ್ಕ್ ಆಯೋಜಿಸಿದ್ದ ಇನ್ನೋವೇಷನ್ ಫೆಸ್ಟ್ನಲ್ಲಿ ಪ್ರದರ್ಶನಗೊಂಡ ಈ ಹೆಲ್ಮೆಟ್ಗೆ ಪ್ರಥಮ ಸ್ಥಾನ ಕೂಡ ಸಿಕ್ಕಿದೆ. ಏನೇ ಆದರೂ ಸಹ ವಿದ್ಯಾರ್ಥಿಗಳ ಈ ಆವಿಷ್ಕಾರಕ್ಕೆ ನಮ್ಮದೊಂದು ಮೆಚ್ಚುಗೆ ಇರಲೇಬೇಕು. ಇಂತಹ ಆವಿಷ್ಕಾರಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿ, ಹಳ್ಳಿಯ ಮಕ್ಕಳು ದೇಶಾದ್ಯಂತ ಸುದ್ದಿ ಮಾಡಲಿ ಅಂತ ಹಾರೈಸೋಣ.